ಪತ್ರಕರ್ತ ಮೂರ್ತಿರವರ ರಾಜ್ ಸ್ಟುಡಿಯೋದಲ್ಲಿ ರಾಜ್ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿದ್ದು, ಶಾಸಕ ಎಚ್.ಡಿ. ತಮ್ಮಯ್ಯ ದೀಪ ಬೆಳಗುವುದರ ಮೂಲಕ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಜ್ಕುಮಾರ್ ಚಿತ್ರಗಳಲ್ಲಿ ಉತ್ತಮ ಸಂದೇಶವಿರುತ್ತಿದ್ದು, ಬೇರೆ ಯಾವುದೇ ಭಾಷೆಗಳಲ್ಲೂ ನಟಿಸದೆ ಕನ್ನಡದ ಮೇರು ನಟನಾಗಿ ಉಳಿದ ಏಕೈಕ ನಟ ಅದು ರಾಜ್ಕುಮಾರ್ ಎಂದು ಮಾತನಾಡಿದರು. ನಾನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಅಭಿಮಾನಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿದ್ದು, ಮೂರ್ತಿ ನಾವು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವತ್ತು ಚಂದ್ರಯ್ಯ ನಾಯ್ಡು ಅವರು ಮತ್ತು ಡಾಕ್ಟರ್ ಕೃಷ್ಣೇಗೌಡರವರು ಅವತ್ತು ನಮಗೆ ಗುರುಗಳಾಗಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರಿಗೆ ಸರಿಸಾಟಿ ಇನ್ನೊಬ್ಬರಿಲ್ಲ. ಡಾಕ್ಟರ್ ರಾಜ್ಕುಮಾರಿಗೆ ಸರಿಸಾಟಿ ಅದು ಡಾಕ್ಟರ್ ರಾಜ್ಕುಮಾರ್ ಹೊರತು ಇನ್ನೊಬ್ರು ಯಾರು ಸರಿಸಾಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಪುತ್ರ ಪುನೀತ್ ರಾಜ್ಕುಮಾರ್ ಸಾಮಾಜಿಕವಾಗಿ ಜನರ ಬಗ್ಗೆ ಕಳಕಳಿ ಇಟ್ಟು ಹಲವಾರು ಬಡವರ ಚಿಂತನೆ ಮಾಡಿ ಹೆಸರುವಾಸಿ ಆಗಿದ್ರು, ನಟನೆಯಲ್ಲಿ ಮಾತ್ರ ಅದು ಡಾಕ್ಟರ್ ರಾಜ್ಕುಮಾರ್ ಅನ್ನು ಮೀರಿಸಲಿಕ್ಕೆ ಯಾರಿಗೂ ಆಗಲಿಲ್ಲ. ಕಾರಣ ಈ ರೀತಿಯ ಕನ್ನಡಾಭಿಮಾನ ಬಹುಶಃ ಇಡೀ ಕರ್ನಾಟಕದಲ್ಲಿ ಇವರೇ ಮೊದಲನೇರು. ಕನ್ನಡ ಚಲನಚಿತ್ರ ನಟರಾಗಿ ಯಾವುದೇ ಹೊರಭಾಷೆಗಳಲ್ಲಿ ನಟಿಸದೆ ಕೇವಲ ಕನ್ನಡದಲ್ಲೇ ನಟಿಸಿದಂತ ಏಕೈಕ ವ್ಯಕ್ತಿ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಕುಟುಂಬ ಸಮೇತರಾಗಿ ಒಂದು ಚಲನಚಿತ್ರವನ್ನ ನೋಡುವಂಥದ್ದು, ಮತ್ತೆ ಆ ಚಿತ್ರ ನೋಡಿ ಹೊರಗೆ ಬಂದ್ಮೇಲೆ ಸಮಾಜಕ್ಕೆ ಆ ಚಿತ್ರದಿಂದ ಒಂದು ಸಂದೇಶ, ಯಾವ ಚಿತ್ರಕ್ಕೂ ಒಂದು ಸಂದೇಶ. ಗಂಧದ ಗುಡಿ ಪಿಕ್ಚರಿಗೆ ಹೋದ್ರೆ ಅರಣ್ಯ ಪರಿಸರ ಉಳಿಸ್ಬೇಕು ಅನ್ನೋ ಒಂದು ಸಂದೇಶ ಜನರಿಗೆ ಹೋಯ್ತು. ಬಂಗಾರದ ಮನುಷ್ಯ ಸಿನಿಮಾಕ್ಕೆ ಹೋದ್ರೆ ರೈತ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಕೃಷಿಕ ರೈತ ಇದ್ರೆ ಅವ್ರಿಗೆ ಯಾವುದೇ ಸರ್ಕಾರಿ ನೌಕರಿ ಬೇಡ, ಕರೆಕ್ಟಾಗಿ ಮಳೆ ಬೆಳೆ ಬಂದ್ರೆ ಅವನು ಹೇಗೆ ಬಂಗಾರದ ಮನುಷ್ಯ ಆಗ್ತಾನೆ ಅನ್ನೋದನ್ನ ಬಂಗಾರದ ಮನುಷ್ಯ ಫಿಲಂ ನಲ್ಲಿ ಅದು ಚಿಕ್ಕಮಗಳೂರು ಕಳಸಾಪುರ ಭಾಗದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಶೂಟಿಂಗ್ ಮಾಡಿ ತೋರಿಸ್ತಾರೆ. ರಾಜ್ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡ ಅವರು, ರಾಜ್ಕುಮಾರ್ ಚಿತ್ರಗಳಲ್ಲಿ ಯಾವುದನ್ನು ವಿಪರೀತ ವೈಭವೀಕರಿಸದೆ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಿಗೆ ಕೂತು ನೋಡಬಹುದಾದಂತಹ ಚಿತ್ರಗಳು ಬರುತ್ತಿದ್ದು, ಅಂದಿನ ಚಿತ್ರಗಳು ಅನೇಕರಿಗೆ ಮಾರ್ಗದರ್ಶನವಾಗಿದ್ದವು. ಬರೀ ಚಿತ್ರಗಳಷ್ಟೇ ಅಲ್ಲದೆ ಕರ್ನಾಟಕದ ಯಾವುದೇ ಹೋರಾಟಕ್ಕೂ ಮುಂಚೂಣಿ ನಾಯಕರಾಗಿದ್ದರು ಎಂದು ಮಾತನಾಡಿದರು. ನನ್ನ ತಂದೆನೋ ಪುಟ್ಸ್ವಾಮಿಗೌಡರು ಬಹಳ ನೆಚ್ಚಿನ ನನ್ನ ಕಲಾವಿದರವರು. ಹೆಚ್ಚು ಕನ್ನಡದ ಸಿನಿಮಾವನ್ನು ಏನಾದ್ರು ನೋಡಿದೆ ಅಂದರೆ ಅವರು ರಾಜ್ಕುಮಾರ್ ಸಿನಿಮಾಗಳನ್ನು. ಅದನ್ನು ಕೂಡ ಅವ್ರು ನಟಿಸ್ತಕ್ಕಂಥ ಸಿನಿಮಾಗಳಲ್ಲಿ ಅತ್ಯಂತ ಮೆಚ್ಚಿನ ಸಿನಿಮಾ ನನಗೆ ಕೃಷ್ಣದೇವರಾಜ ಒಡೆಯರ್ 3 ಸರಿ ನೋಡಿದ್ದೀನಿ ನಾನು. ವಿಶೇಷವಾಗಿ ಅವರಿಗೆ ಪದ್ಮಭೂಷಣ ಬಂದಿದೆ, ಕರ್ನಾಟಕ ರತ್ನ ಬಂದಿದೆ, ಪದ್ಮಭೂಷಣ ಜೊತೆಗೆ ನಟ ಸಾಮ್ರಾಟ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರನ್ನ ಎಲ್ಲರೂ ಅಣ್ಣವರು ಅಂತಿದ್ರು, ಅದು ನಮಗೂ ಕೂಡ ಹೆಚ್ಚಾಗಿ. ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಬಂದಾಗ ಮೊದಲ ಬಾರಿಗೆ ನಾನು ಅವ್ರ ಮನೆಗೆ ಹೋಗಿದ್ದೆ. ನಾನು ಭೋಜೇಗೌಡರು ನಾಯ್ಡು ಅವರು ಹೋದ ತಕ್ಷಣ ಎದ್ದು ನಿಂತ್ಕೊಳ್ತಾರೆ. ಯಾವ ಸಣ್ಣ ಮಕ್ಕಳು ಬಂದು ಹೋದ್ರೂ ಎದ್ದು ನಿಂತ್ಕೊಂತ ಒಂದು ಗೌರವಾನ್ವಿತ ವ್ಯಕ್ತಿಯವರು. ಖಂಡಿತ ಬರ್ತೀನಿ ಅಂದರು. ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಅವತ್ತು ಏನು ವಿಜೃಂಭಣೆಯಿಂದ ಮೆರವಣಿಗೆ ನಡೀತು, ಬಹುಶಃ ಅವತ್ತಿನ ದಿನದಲ್ಲಿ ಸಾಕ್ಷಿಯಾಗಿದ್ದು ನಮ್ಮ ಮಿತ್ರ ಪ್ರಸನ್ನನವರು ಹಾಗೂ ನೋಡ್ತೀವಿ. ಡಾಕ್ಟರ್ ವರ್ಷಾ ಅವರು ಮಾತನಾಡಿ, ಚಿಕ್ಕ ವಯಸ್ಸಿನಲ್ಲಿ ರಾಜ್ಕುಮಾರ್ ಕುಟುಂಬ ನಮ್ಮ ಮನೆಯಲ್ಲಿ ತಂಗಿದ್ದು ಮರೆಯಲಾಗದ ಅನುಭವ ಎಂದು ಹಳೆಯ ದಿನಗಳನ್ನು ಮೆಲುಕು ಹಾಕಿಕೊಂಡರು. ನೋಡ್ಬಿಟ್ಟು ಬೆಳೆದವರು, ಬಟ್ ಎಲ್ಲರಿಗೂ ಈ ಏಜ್ ಮಕ್ಕಳಿಗೂ ರಾಜ್ಕುಮಾರ್ ಹಾಡುಗಳು ನಮ್ಮ ಬಾಯಲ್ಲಿ ಇನ್ನೂ ಇರುತ್ತೆ. ಅವರು ಅಷ್ಟು ಐಕಾನಿಕ್ ಆಕ್ಟರ್ ಆಗಿದ್ರು. ಅವ್ರಿಗೆ ಸಾಂಸ್ಕೃತಿಕ ಐಕಾನ್ ಅಂತ ಒಂದು ಇದು ಬಂದಿದೆ, ಅವ್ರಿಗೆ ಸಾಂಸ್ಕೃತಿಕ ಐಕಾನ್ ಅಂತ ಕರೀತಾರೆ. ಅವರಿಗೆ ನಮ್ಮ ಕುಟುಂಬದ ಜೊತೆ ಒಂದು ತುಂಬ ಹತ್ತಿರವಾದ ಸಂಬಂಧ ಇದೆ. ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಅವರು ನಮ್ಮ ಮನೆಗೆ ಬಂದಿದ್ರು, ನಮ್ಮ ದೊಡ್ಡಪ್ಪನ ಮನೇಲಿ ಉಳಿದಿದ್ರು. ಅದ್ರ ಜೊತೆಗೆ ನನ್ನ ಮದುವೆ ಆಗಿರೋದು ಬಾಗ್ಮನೆ ಫ್ಯಾಮಿಲಿಗೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿ ಅಶ್ವಿನಿ ಬಾಗ್ಮನೆ ನಂಗೆ ತುಂಬ ಆತ್ಮೀಯರು, ನಮ್ಮ ಮನೆ ಹತ್ರನೇ ಇರ್ತಾರೆ. ಸೊ ಆ ರೀತಿಯಲ್ಲಿ ಅದು ಕೂಡ ನಮ್ಮ ಭಾಗ್ಯ. ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ನನ್ನ ಕನೆಕ್ಷನ್ ಇದೆ ಅಂತ ಹೇಳೋದು. ಸೊ ಇವಾಗಿನ ಮುಂದಿನ ಪೀಳಿಗೆಗೆ ಕೂಡ ರಾಜ್ಕುಮಾರ್ ಅವರು ಒಂದು ಐಕಾನಿಕ್ ಆಕ್ಟರ್. ಯಾಕಂದ್ರೆ ಜೇಮ್ಸ್ ಬಾಂಡ್ ಅಂತ ಮೂವಿನ ಅವರೇ ಮೊದಲನೇ ಬಾರಿ ನಮ್ಮ ಇಂಡಿಯನ್ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಮೂರ್ತಿಯನ್ನ ಹೇಳ್ದಂಗೆ ಅವ್ರಿಗೆ ಅವರೇ ಕಾಂಪಿಟೇಷನ್, ಯಾವ ರೀತಿಯಾದ ಒಂದು ಒಳ್ಳೆ ಮೂವಿ ಮಾಡ್ಬೋದು, ಯಾವುದು ಬೆಸ್ಟ್ ಮಾಡ್ಬೋದು ಅಂತ ಅವರಿಗೆ ಕಾಂಪಿಟೇಷನ್ ಅವರೇ ಕೊಡ್ತಾ ಇದ್ರು. ಸೊ ಇವತ್ತಿನ ದಿನ ತುಂಬಾ ಖುಷಿ ಆಗ್ತಿದೆ ಇದ್ರಲ್ಲಿ ನಾನು ಭಾಗವಹಿಸಿದ್ದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಜ್ ಅಭಿಮಾನಿ ಪತ್ರಕರ್ತ
ಎನ್ ಮೂರ್ತಿ ಅವರು, ರಾಜ್ಕುಮಾರ್ ಅಭಿಮಾನಿಯಾಗಿ ಬೆಳೆದ ನಾವು ಕಳೆದ 30 ವರ್ಷಗಳಿಂದಲೂ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಇಲ್ಲಿ ಹಮ್ಮಿಕೊಂಡು ಬರುತ್ತಿದ್ದು, ಮುಂದಿನ ವರ್ಷದ ಸಂಭ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲು ನಮ್ಮ ಗೆಳೆಯರ ತಂಡ ನಿರ್ಧರಿಸಿದ್ದು, ನಿಮ್ಮೆಲ್ಲರ ಸಲಹೆ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ 97ನೇ ಹುಟ್ಟುಹಬ್ಬವನ್ನು ಇವತ್ತು ಏನು ಆಚರಣೆ ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ದೇಶಾದ್ಯಂತ ಡಾಕ್ಟರ್ ರಾಜ್ಕುಮಾರ್ ಅವರ ಇವತ್ತು ಆಚರಣೆ ಮಾಡ್ತಿದ್ದಾರೆ ಅಂದರೆ ತಪ್ಪಾಗಲಾರದು. ಯಾಕೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡದಲ್ಲಿ ನಟನೆ ಮಾಡಿ ಎಲ್ಲ ನಟನೆಯಲ್ಲೂ ಎಲ್ಲ ರೀತಿಯಲ್ಲೂ ಮಾಡಿರ್ತಕ್ಕಂಥ ಏಕೈಕ ನಟ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರೇ ಸಾಟಿ. ಯಾಕೆಂದರೆ ಬೇರೆಯವರು ಯಾರೂ ಆ ನಟನೆಯನ್ನು ಮಾಡೋಕ್ಕಾಗಲ್ಲ. ಇನ್ನೂ ಅದು ಶತಮಾನದಲ್ಲಿ ಉಳಿತಕ್ಕಂಥವನ್ನು ನಟನೆಯನ್ನು ಮಾಡತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಉದಾಹರಣೆಗೆ ಗಂಧದ ಗುಡಿ ಇರ್ಬೋದು. ಗಂಧದ ಗುಡಿ ನೋಡ್ತಾ ಅರಣ್ಯ ಇಲಾಖೆಯಲ್ಲಿ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಇವತ್ತು ಆ ನಿಟ್ಟಿನಲ್ಲಿ ಇಲಾಖೆ ಮುಂದುವರಿಸ್ಕೊಂಡು ಬಂದು ಅದು ನಡೆಸ್ಕೊಂಬರ್ತೀನಿ ಅಂದರೆ ತಪ್ಪಾಗಲಾರ್ದು. ಅದೇ ಇನ್ನೊಂದು ಉದಾಹರಣೆ, ಚಿಕ್ಕಮಗಳೂರಿನಲ್ಲೇ ಕಳಸಾಪುರದಲ್ಲಿ ಬಂಗಾರದ ಮನುಷ್ಯ ಚಿತ್ರವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ರೈತರು ಸದಾ ಇವತ್ತು ಆ ಉಳುಮೆ ಭೂಮಿಗೆ ಒಂದು ಭೂಮಿ ತಾಯಿಯಂತೆ ಆ ಚಿತ್ರವನ್ನು ನೋಡಿ ಮನೆಗಳಲ್ಲೂ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನೋದಕ್ಕೆ ಸಾಕಿ ಅವತ್ತಿನ ಇದಕ್ಕೆ ಚಿತ್ರ ನೋಡಿ ಕಲ್ತಕ್ಕಂಥ ನೋಡಿದರೆ ಅದು ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಬಂಗಾರದ ಮನುಷ್ಯ. ಆ ನಿಟ್ಟಿನಲ್ಲಿ ಹೇಳ್ತಾ ಹೋದ ನೂರಾರಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಸಾಂಸಾರಿಕವಾಗಿ ಚಿತ್ರ ನೋಡ್ತಕ್ಕಂಥ ಒಂದು ಏಕೈಕ ನಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳು ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆ ನಿಟ್ಟಿನಲ್ಲಿ ಮಗನಾಗಿ, ಮನೆಯ ಪುಟ್ಟ ಕಂದನಾಗಿ ಇಡೀ ದೇಶವೇ ಮೆರುಗು ಮಾಡಿ ಇವತ್ತು ಮೆಟ್ಟು ನಿಂತು ಇವತ್ತು ರಾಜ್ಕುಮಾರ್ ಒಂದು ಹೆಜ್ಜೆ ಜಾಸ್ತಿ ಅನ್ನೋ ಮಟ್ಟದಲ್ಲಿ ಇವತ್ತಿನ ಮಗ, ತಂದೆ ಮೀರಿಸ್ತಕ್ಕಂಥ ಮಗ ಅಂತ ಹೇಳಿದರೆ ಅದು ಪುನೀತ್ ರಾಜ್ಕುಮಾರ್ ಬಂಧುಗಳೇ. ಪುನೀತ್ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಸಿನಿಮಾನೂ ಅಷ್ಟೇ, ಇವತ್ತರೆಗೂ ಮಾಡಿರ್ತಕ್ಕಂಥದ್ದು ಸಾಂಸಾರಿಕವಾಗಿ ಕೂತು ನೋಡ್ತಕ್ಕಂಥ ಚಿತ್ರ ಅಂತ ಮಾಡಿದರೆ ಅದು ಪುನೀತ್ ರಾಜ್ಕುಮಾರ್ ಅವರ ಚಿತ್ರ. ಅವರು ಅಂತಲ್ಲ, ಇಡೀ ಕುಟುಂಬನೇ, ಶಿವರಾಜ್ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್, ಇಡೀ ಕುಟುಂಬ ಇವತ್ತು ಮಕ್ಕಳು ಮೊಮ್ಮಕ್ಕಳು ಸಮೇತನೂ ಚಿತ್ರದಲ್ಲಿ ತೊಡಸ್ಕೊಂಡಿದ್ದಾರೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆ ನಿಟ್ಟಿನಲ್ಲಿ ಹೇಳಕ್ಕೆ ಹೋದರೆ ಏನು ನೂರಲ್ಲ, ಅದು ಆಗೋದೇ ಇಲ್ಲ, ಸಾವಿರಾರು ಉದಾಹರಣೆಗಳಿದೆ. ಆ ನಿಟ್ಟಿನಲ್ಲಿ ಇವತ್ತು 97ನೇ ಹುಟ್ಟುಹಬ್ಬ ಇವತ್ತು ನಾನೇನು 31ನೇ ವರ್ಷದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂಬರುವ ದಿನಗಳ 100ನೇ ವರ್ಷವನ್ನು ಅದ್ಧೂರಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಚಿಕ್ಕಮಗಳೂರು ಪತಾಕಿಯನ್ನು ರಾಜ್ಯ ದೇಶವನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡೋಣ. ಆ ನಿಟ್ಟಿನಲ್ಲಿ ದಾದಾ ಪಾಲ್ಕೆ ಪ್ರಶಸ್ತಿ ಬಂದಾಗ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಪ್ರಥಮ ಬಾರಿಗೆ ಅವರಿಗೆ ಗೌರವ ಸಲ್ಲಿದ್ದು ಅಂದರೆ ಅದು ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆ ಅಂತ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.